ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಮಾರ್ಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಹೇಗಿದೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಈ ಮಾರ್ಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಈ ಮಾರ್ಬಲ್ಸ್ ಫ್ಯಾಕ್ಟ್ರಿಯ ಹೆಸರೇನು ಆ್ಯಂಡ್ ಈ ಫ್ಯಾಕ್ಟ್ರಿ ಎಲ್ಲಿದೆ ಆ್ಯಂಡ್ ಇದರ ಫುಲ್ ಡೀಟೇಲ್ಸ್ ನಿಮಗೆಲ್ಲರಿಗೂ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಈ ಮಾರ್ಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಥರದ ವಿಧವಾದ ಮಾರ್ಬಲ್ಸ್ಗಳು ಹೋಲ್ಸೇಲ್ ಪ್ರೈಸ್ನಲ್ಲಿ ಸಿಗುತ್ತದೆ. ಯಾರಾದರೂ ಮನೆ ಕಟ್ಟುತ್ತಾ ಇದ್ದರೆ ಮತ್ತು ಮನೆ ಕಟ್ಟಬೇಕು ಅಂತ ಇದ್ದವರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತದೆ ಮತ್ತು ಎಲ್ಲರೂ ಮಾರ್ಬಲ್ಸ್ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಈ ಫ್ಯಾಕ್ಟ್ರಿಯಲ್ಲಿ ಸುಮಾರು ದೇಶಗಳಿಂದ ಮಾರ್ಬಲ್ಸ್ಗಳು ಬರುತ್ತದೆ. ಇಲ್ಲಿ ಇಟಲಿ, ಟರ್ಕಿ, ಸ್ಪೇನ್, ಒಮನ್, ಈಜಿಪ್ಟ್, ಗ್ರೀಕ್, ಬ್ರೆಜಿಲ್, ನಾರ್ವೆ, ಪೋರ್ಚುಗೀಸ್ ಇನ್ನೂ ಅನೇಕ ದೇಶದಿಂದ ಕಚ್ಚಾ ವಸ್ತನ್ನು ತರಿಸಿ ಅದನ್ನು ಇಲ್ಲಿಯೇ ಮಷಿನ್ಗಳ ಸಹಾಯದಿಂದ ಕಟ್ ಮಾಡಿ ಫೈಬರ್ ಮಾಡಿ ಗ್ರೈಂಡಿಂಗ್ ಆದ ನಂತರ ಕೆಮಿಕಲ್ ಹಾಕಿ ಪಾಲಿಷ್ ಮಾಡಿ ಇಡಲಾಗಿದೆ. ಈ ಫ್ಯಾಕ್ಟ್ರಿಯಲ್ಲಿ ಸುಮಾರು 150ರಿಂದ 200 ಕಲರ್ ಶೇಡ್ಸ್ ಮಾರ್ಬಲ್ಸ್ಗಳು ಲಭ್ಯವಿರುತ್ತದೆ. ಮಾರ್ಬಲ್ಸ್ಗಳನ್ನು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಪ್ರೈಸ್ ಇರುತ್ತದೆ. ಮಾರ್ಬಲ್ಸ್ಗಳ ಸ್ಟಾರ್ಟಿಂಗ್ ಪ್ರೈಸ್ ಬಂದು 250 ರೂಪಾಯಿಂದ ಸ್ಟಾರ್ಟ್ ಆಗಿ 5,000 ರೂಪಾಯಿವರೆಗೂ ಇರುತ್ತದೆ. ಇವರು ನೆಗೋಷಿಯಬಲ್ ಕೂಡ ಮಾಡ್ತಾರೆ. ಎಲ್ಲ ಮಾರ್ಬಲ್ಸ್ಗಳ ಕ್ವಾಲಿಟಿ ಬಂದು ನ್ಯಾಚುರಲ್ ಆಗಿರುತ್ತದೆ ಮತ್ತು ಮಾರ್ಬಲ್ಸ್ಗಳ ಥಿಕ್ನೆಸ್ 16 ಸೆಂಟಿಮೀಟರ್ ಅಥವಾ 18 ಸೆಂಟಿಮೀಟರ್ ಇರುತ್ತದೆ. ಈ ಮಾರ್ಬಲ್ಸ್ಗಳ ಲೈಫ್ ಎಷ್ಟು ವರ್ಷ ಬರ್ಬೋದು ಅಂದರೆ ಅದು ನೀವು ಯಾವ ದೇಶದ್ದು ಮಾರ್ಬಲ್ಸ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಜಿಪ್ಟ್ ದೇಶದ ಮಾರ್ಬಲ್ಸ್ 2-3 ವರ್ಷದವರೆಗೂ ಪಾಲಿಷ್ ಇರುತ್ತೆ. ಅದೇ ಥರ ಒಮೆನ್ ದೇಶದ ಮಾರ್ಬಲ್ಸ್ ತಗೊಂಡ್ರೆ 7-8 ವರ್ಷ ಪಾಲಿಷ್ ಆಗೇ ಇರುತ್ತೆ. ಹಾಗೆ ಇಟಲಿ ದೇಶದ ಮಾರ್ಬಲ್ಸ್ ತಗೊಂಡ್ರೆ 12-15 ವರ್ಷ ಪಾಲಿಷ್ ಬರುತ್ತೆ. ಆದ್ದರಿಂದ ಯಾರಿಗೆ ಇದರ ಬಗ್ಗೆ ನಾಲೆಜ್ ಇರುತ್ತದೋ ಅವರು ಇಟಲಿ ಮಾರ್ಬಲ್ಸ್ ಇಷ್ಟಪಡ್ತಾರೆ. ಆ್ಯಂಡ್ ಈ ಥರ ಒಂದೊಂದು ದೇಶದ ಮಾರ್ಬಲ್ಸ್ಗಳ ಲೈಫ್ ಸ್ಪ್ಯಾನ್ ಹೇಳ್ಬೋದು. ಸೊ ಇಟಲಿ ನಂತರ ಟರ್ಕಿ ಮಾರ್ಬಲ್ಸ್ ತುಂಬ ಚೆನ್ನಾಗಿರುತ್ತದೆ ಮತ್ತು 100ಕ್ಕೆ 75 ಭಾಗ ಎಲ್ಲ ಕಲರ್ ಮಾರ್ಬಲ್ಸ್ ಸಪ್ಲೈ ಆಗ್ತಾ ಇರೋದೇ ಟರ್ಕಿ ದೇಶದಿಂದ. ನೀವೆಲ್ಲರೂ ಕೇಳ್ಬೋದು, ನಾವು ಯಾಕೆ ಮಾರ್ಬಲ್ಸ್ಗಳನ್ನೇ ತೊಗೋಬೇಕು, ಗ್ರಾನೈಟ್ ಆ್ಯಂಡ್ ಟೈಲ್ಸ್ ಕೂಡ ತೊಗೋಬೋದು ಅಂತ. ಹೌದು, ಗ್ರಾನೈಟ್ ಆ್ಯಂಡ್ ಟೈಲ್ಸ್ ಕೂಡ ತುಂಬ ಜನರು ತಮ್ಮ ಮನೆಗೆ ಹಾಕ್ಸ್ಕೊತಾರೆ ಆ್ಯಂಡ್ ಇಷ್ಟ ಕೂಡ ಪಡ್ತಾರೆ. ಮಾರ್ಬಲ್ಸ್ನ ಫ್ಲೋರ್ಗೆ ಹಾಕಿದ್ಮೇಲೆ ಜಾಯಿಂಟ್ ಫೀಲಿಂಗ್ ಬರಲ್ಲ. ಅದೇ ನೀವು ಟೈಲ್ಸ್ ಆ್ಯಂಡ್ ಗ್ರಾನೈಟ್ ಹಾಕಿದ್ರೆ ಜಾಯಿಂಟ್ ಫೀಲಿಂಗ್ ಬಂದೇ ಬರುತ್ತೆ. ಆ್ಯಂಡ್ ಮಾರ್ಬಲ್ಸ್ಗಳ ಮೇಲೆ ಯಾವುದಾದ್ರೂ ವೆಯ್ಟ್ ಇರೋ ಐಟಮ್ ಬಿದ್ದರೆ ಸೊ ಅದು ಬಿದ್ದು ಕ್ರ್ಯಾಕೆಲ್ಲ ಆದಮೇಲೆ ಅದಕ್ಕೆ ಕೆಮಿಕಲ್ ಹಾಕಿ ಜಾಯಿನ್ ಮಾಡ್ಬೋದು ಆ್ಯಂಡ್ ಆವಾಗ ಕೂಡ ಅದು ಜಾಯಿಂಟ್ ಫೀಲಿಂಗ್ ಇರಲ್ಲ. ಆ್ಯಂಡ್ ಕ್ರ್ಯಾಕ್ ಆದರೂ ಕೂಡ ರೀಯೂಸ್ ಮಾಡ್ಬೋದು. ಆದರೆ ಗ್ರಾನೈಟ್ ಆ್ಯಂಡ್ ಟೈಲ್ಸ್ ಮೇಲೆ ವೆಯ್ಟ್ ಐಟಮ್ ಏನಾರ ಬಿದ್ದು ಕ್ರ್ಯಾಕ್ ಆದರೆ ಅದನ್ನ ರೀಯೂಸ್ ಮಾಡೋಕ್ಕಾಗಲ್ಲ. ಈ ಫ್ಯಾಕ್ಟ್ರಿಯಲ್ಲಿ ಇನ್ನೂ ಯಾವ್ಯಾವ ಥರ ಮಾರ್ಬಲ್ಸ್ ಮಿಷಿನ್ಗಳಿದ್ದಾವೆ ಆ್ಯಂಡ್ ಮಾರ್ಬಲ್ಸ್ನ ಹೇಗೆ ಅವರು ಕಟ್ ಮಾಡ್ತಾರೆ ಆ್ಯಂಡ್ ಯಾವ ಥರ ಅವ್ರು ಪಾಲಿಷ್ ಮಾಡ್ತಾರೆ ಪ್ರತಿಯೊಂದೂ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಒಬ್ರೊಬ್ರಿಗೆ ಮಾರ್ಬಲ್ಸ್ ಇಷ್ಟ ಆಗಲ್ಲ, ಗ್ರಾನೈಟ್ ಇಷ್ಟ ಆಗುತ್ತೆ ಆ್ಯಂಡ್ ಒಬ್ರೊಬ್ರಿಗೆ ಗ್ರಾನೈಟ್ ಇಷ್ಟ ಆಗಲ್ಲ, ಮಾರ್ಬಲ್ಸ್ ಇಷ್ಟ ಆಗುತ್ತೆ. ಸೊ ಅದೆಲ್ಲ ಅವ್ರು ಇಷ್ಟಪಟ್ಟಂಗೆ ಅವ್ರು ಹಾಕ್ಸ್ಕೊತಾರೆ ಅವ್ರ ಮನೆಗೆ. ಸೊ ನಾನು ಇಲ್ಲಿ ಈ ಮಾರ್ಬಲ್ಸ್ನ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ, ಯಾವ ಥರ ಮಿಷಿನ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಬೇಕು ಅಂತ ಈ ಮಾರ್ಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ನಾನಿಲ್ಲಿ ಗ್ರಾನೈಟ್ ಟೈಲ್ಸ್ಗಿಂತ ಮಾರ್ಬಲ್ಸೇ ಬೆಸ್ಟು, ಲೈಕ್ ಇದೇ ತೊಗೊಳ್ಳಿ, ಇದನ್ನೇ ಹಾಕ್ಕೊಳ್ಳಿ, ಆ ಥರ ಎಲ್ಲ ನಾನಿಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ. ಜಸ್ಟ್ ನಾನು ಆ ಮಾರ್ಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಬಂದು ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಇವಾಗ ನಿಮಗೆಲ್ಲ ಕಾಣಿಸ್ತಾ ಇದ್ದಿಲ್ಲ ಈ ಥರ ಬ್ಲಾಗ್ಸ್ಗಳು, ಇದೆಲ್ಲ ಹೊರದೇಶದಿಂದ ಬಂದಿರೋ ಬ್ಲಾಗ್ಸ್ಗಳನ್ನ ಈ ಥರ ಸ್ಟೋರ್ ಮಾಡಿದ್ದಾರೆ. ಇದನ್ನ ಪ್ರತಿಯೊಂದೂ ಒಂದೊಂದು ಬ್ಲಾಗ್ಸ್ನ ತಗೊಂಡು ಮಿಷಿನ್ ಮೂಲಕ ಕಟ್ ಮಾಡ್ತಾರೆ. ಸೊ ಹೇಗೆ ಕಟ್ ಮಾಡ್ತಾರೆ ಅಂತ ನಿಮ್ಗೆ ಅದು ಕೂಡ ತೋರಿಸ್ತೀನಿ, ನೋಡೋಣ. ನಿಮ್ಗಿಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮಿಷಿನ್ನು. ಸೊ ಈ ಮಿಷಿನ್ ಮೂಲಕನೇ ಮಾರ್ಬಲ್ಸ್ಗಳನ್ನ ಕಟ್ ಮಾಡ್ತಾರೆ. ಸೊ ನೋಡಿ ಯಾವ ಥರ ಮಿಷಿನ್ ಹೇಗೆ ಕಟ್ ಮಾಡ್ತಾ ಇದೆ ಅಂತ.
ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮಿಷಿನಿಂದ ಮಾರ್ಬಲ್ಸ್ಗಳನ್ನ ಗ್ರೈಂಡಿಂಗ್ ಆ್ಯಂಡ್ ಪಾಲಿಷ್ ಮಾಡ್ಬೋದು. ಆ್ಯಂಡ್ ಇದರ ಕೆಪಾಸಿಟಿ ಬಂದು ಅಟ್ ಎ ಟೈಮ್ 8 ಕೋಟ್ ಪಾಲಿಷ್ ಮಾಡ್ಬೋದಂತೆ. ಈ ಮಿಷಿನ್ ಸಹಾಯದಿಂದ ಲೆದರ್ ಫಿನಿಶ್ ಮಾಡ್ಬೋದು, ಜಿಯಾನೋ ಫಿನಿಶ್ ಮಾಡ್ಬೋದು, ನೈಸ್ ಪಾಲಿಶು ಮತ್ತು 50% ರಫು ಮತ್ತು 50% ಪಾಲಿಷ್ ಮಾಡ್ಬೋದಂತೆ. ಆ್ಯಂಡ್ ಬಫಿಂಗ್ ಕೂಡ ಮಾಡ್ಬೋದು. ಇದ್ರ ಆಪೋಸಿಟ್ಟು ಇನ್ನೊಂದು ಮಿಷಿನ್ ಇದೆ. ಆ ಮಿಷಿನ್ ಹೆಸರು ಬಂದುಬಿಟ್ಟು ಮಾರ್ಬಲ್ಸ್ ಕೆಮಿಕಲ್ ಡ್ರೈಯಿಂಗ್ ಓವೆನ್ ಅಂತ. ಈ ಮಿಷಿನ್ ಸಹಾಯದಿಂದ ಮಾರ್ಬಲ್ಸ್ ಮೇಲೆ ಹಾಕಿರೋ ಕೆಮಿಕಲ್ಸ್ನೆಲ್ಲ ಜಸ್ಟ್ 1 ಅವರಲ್ಲಿ ಡ್ರೈ ಮಾಡುತ್ತೆ ಈ ಮಿಷಿನು. ಇವಾಗ ನೋಡಿದ್ರಲ್ಲ, ಈ ಥರ ಮಿಷಿನ್ ಸಹಾಯಗಳಿಂದ ಇಲ್ಲಿ ಮಾರ್ಬಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಈ ಮಾರ್ಬಲ್ಸ್ ಫ್ಯಾಕ್ಟ್ರಿ ಹೆಸರು ಮತ್ತು ಅಡ್ರೆಸ್ ಎಲ್ಲ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸೊ ಈ ಫ್ಯಾಕ್ಟ್ರಿ 1976ನಲ್ಲಿ ಓಪನ್ ಆಗಿದ್ದು. ಇವರದ್ದು ಹಲವಾರು ಬ್ರಾಂಚಸ್ಗಳಿದ್ದಾವೆ. ಈ ಫ್ಯಾಕ್ಟ್ರಿ ಹೆಸರು ಬಂದು ಮಧುಸೂದನ್ ಮಾರ್ಬಲ್ಸ್ ಫ್ಯಾಕ್ಟ್ರಿ. ಇದು ಹೊಸೂರಿಂದ ಶೂಲಗಿರಿ ಹೋಗುವ ಮೇನ್ ರೋಡ್ನಲ್ಲಿ ಡಿಮಾರ್ಟ್ ಪಕ್ಕದಲ್ಲಿದೆ, ತಮಿಳ್ನಾಡು. ಸೊ ಯಾರಿಗಾದರೂ ಮಾರ್ಬಲ್ಸ್ ಬೇಕು ಅಂದರೆ ಈ ಫ್ಯಾಕ್ಟ್ರಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರ ನಂಬರ್ ಹಾಕಿರ್ತೀನಿ, ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ಪ್ರತಿಯೊಂದರ ಮಾರ್ಬಲ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ಪ್ರತಿಯೊಂದರ ಮಾರ್ಬಲ್ಸ್ ಬಗ್ಗೆ ನಾನು ತಿಳ್ಕೊಂಡು ನಿಮಗೂ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಥರ ಪ್ರತಿಯೊಂದು ಯೂಸ್ಫುಲ್ ಆಗಿರೋ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಇನ್ನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.